ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾವು ಇವತ್ತು 2 ಕಟ್ ಪೀಸಿಂದ ಬಟ್ಟೆ ಹೊಲಿದು ಉಳಿದಂತಹ 2 ಪೀಸಿಂದ ನಾನಿವತ್ತು ಒಂದು ಉಪಯುಕ್ತವಾದ ವಸ್ತುವನ್ನು ಮಾಡ್ತಾಯಿದ್ದೀನಿ. ನೀವು ಯಾರೆಲ್ಲ ವೇಸ್ಟ್ ಆಗ್ತಾ ಇರೋ ಬಟ್ಟೆಯನ್ನು ಅಂದರೆ ಏನೋ ಸ್ಟಿಚ್ ಮಾಡಿರ್ತೀರ, ಸ್ವಲ್ಪ ಮಟ್ಟಿಗೆ ಅದು ಉಳಿದಿರುತ್ತೆ, ಅಂಥ ಬಟ್ಟೆಯನ್ನು ಏನು ಮಾಡ್ತೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಿವತ್ತು ಏನು ಮಾಡ್ತಾ ಇದ್ದೀನಪ್ಪ ಅಂತ ಅಂದರೆ 2 ಪೀಸನ್ನು, ದೊಡ್ಡ ಪೀಸನ್ನು ತೊಗೊಂಡಿದ್ದೀನಿ, ಹಾಗೆ ಒಂದು ಹ್ಯಾಂಗರನ್ನು ತೊಗೊಂಡಿದ್ದೀನಿ. ಒಂದು ಸಖತ್ತಾಗಿರೋ ಒಂದು ಐಟಮನ್ನು ಮಾಡ್ತಾಯಿದ್ದೀನಿ. ಒಂದು ಹ್ಯಾಂಗರು ಮತ್ತು 2 ಬಟ್ಟೆ ಪೀಸ್ಗಳು ಇದ್ದರೆ ಸಾಕು, ಸಖತ್ತಾಗಿ ಒಂದು ಐಟಮನ್ನು ಮಾಡ್ಕೊಬೋದು. ಹಾಗೆ ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ವಿಡಿಯೋವನ್ನು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ನಾವು ಈಗ ಯಾವ ಅಳತೆ ಬಟ್ಟೆಯನ್ನು ತೊಗೊಂಡಿದ್ದೀವಿ ಅಂತ ನೋಡ್ಕೊಂಡು ಬಂದೇ ಬಿಡೋಣ ಬನ್ನಿ. ನೋಡಿ, ನಾನಿಲ್ಲಿ 18 ಇಂಚಿನ ಉದ್ದದ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಅಗಲ ಬಂದು 14 ಇಂಚಿನ ಬಟ್ಟೆಯನ್ನು ತೊಗೊಂಡಿದ್ದೀನಿ. 14x18 ಇಂಚಿನ ಬಟ್ಟೆಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಈಗ ಏನು ಮಾಡ್ತೀನಪ್ಪ ಅಂತಂದರೆ, ಇದು ಸ್ಟ್ರೈಟ್ ಆಗಿ ಇದೆ, ಅಂದರೆ ನಮಗೆ ಮೇಲ್ಗಡೆ ಯಾವ ರೀತಿಯಾಗಿ ಕಾಣಿಸುತ್ತೋ ಅದೇ ರೀತಿಯಾಗಿ ಇದೆ. ಈಗ ಏನು ಮಾಡಬೇಕು, ಉಲ್ಟಾ ಬಟ್ಟೆಯನ್ನು ತಿರುಗಿಸ್ಕೊಬೇಕು. ಹಾಗೆ ಬಟ್ಟೆಯನ್ನು ಉಲ್ಟಾ ಇಟ್ಕೊಂಡು, ಅಂದರೆ ಮೇಲ್ಗಡೆ ಮುಖವನ್ನು ಒಳಗಡೆ ಬರೋ ರೀತಿಯಲ್ಲಿ ಇಟ್ಕೊಂಡು ನಾವೀಗ ಸ್ಟಿಚ್ಚನ್ನು ಹಾಕ್ಕೊಬೇಕು. ತುಂಬ ಈಸಿಯಾಗಿ 5 ನಿಮಿಷದಲ್ಲಿ ಸೂಪರಾದ ಒಂದು ಆರ್ಗನೈಸರನ್ನು ನಾನು ರೆಡಿ ಮಾಡೋದು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ. ನಾನೀಗ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು 2-3 ಇಂಚಷ್ಟು, ಒಂದು 3 ಇಂಚಷ್ಟು ಅಂತ ಅಂದ್ಕೊಳ್ಳಿ, 3 ಇಂಚಿನ ಗ್ಯಾಪಿನಷ್ಟು ಬಿಟ್ಟು ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಯಾಕೆ ಹಾಕ್ತಾ ಇದ್ದೀನಿ, ಏನು ಎತ್ತ ಅಂತ ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಫಸ್ಟು ನಾನು ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಈ 2-2.5 ಇಂಚನ್ನು ಬಿಟ್ಟು ಸುತ್ತಲೂ ಹಾಕ್ಕೊಂಡು ಬರ್ತೀನಿ. ನೋಡಿ, ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಡ್ಬಂದು ಆಯಿತು. ಇಲ್ಲಿ ಇಷ್ಟು ಮಾತ್ರ ಗ್ಯಾಪ್ ಬಿಟ್ಟಿದ್ದೀನಿ. ಈಗ ಇಲ್ಲಿ ಏನು ಗ್ಯಾಪ್ ಬಿಟ್ಟಿದ್ದೀವಲ್ಲ, ಅದರಿಂದ ಈ ಬಟ್ಟೆಯನ್ನು ನಾವು ಉಲ್ಟಾ ಮಾಡೋಣ. ಒಂದ್ಸರಿ ಉಲ್ಟಾ ಮಾಡಿಕೊಂಡು ಆಮೇಲೆ ಹೀಗೆಲ್ಲ ಮಡಚಿರ್ತೀವಲ್ಲ, ಅಂದರೆ ಹೀಗೆಲ್ಲ ಹೊರಗಡೆ ಬಟ್ಟೆಯನ್ನು ತೆಗೆದಿರ್ತೀವಲ್ಲ, ಅದನ್ನು ಒಂದ್ಸರಿ ಐರನ್ ಮಾಡ್ಕೊಂಬಿಟ್ರೆ ನೀಟಾಗಿ ಕೂರುತ್ತೆ. ನೋಡಿ, ಹೀಗೆ. ಅಂದರೆ ಆಮೇಲೆ ಮೇಲ್ಗಡೆ ಸ್ಟಿಚ್ ಹಾಕಲಿಕ್ಕೂ ಕೂಡ ನೀಟಾಗಿ ಬರುತ್ತೆ. ಅದಕ್ಕಾಗಿ ಏನು ಮಾಡಬೇಕು, ನಾವು ಹೀಗೆ ಒಂದು ಸತಿ ಐರನ್ನನ್ನು ಮಾಡ್ಕೊಂಬಿಡಬೇಕು. ತುಂಬ ಬೇಗನೆ ಸ್ಟಿಚ್ ಮಾಡ್ಕೊಳ್ಳೋವಂಥ ಆರ್ಗನೈಸರ್. ನೋಡಿ, ಹೀಗೆ ಆಯಿತು. ಇಲ್ಲಿ ನಾವು ಕೊನೆಯಲ್ಲಿ ಸ್ಟಿಚ್ ಹಾಕ್ಕೊಳ್ಳೋಣ, ಹೇಳ್ತೀನಿ. ಫಸ್ಟು ಹೀಗೆ ಸ್ಟಿಫ್ ಆಗಿ ಕೂರೋ ರೀತಿಯಲ್ಲಿ ಒಂದು ಸತಿ ಐರನ್ನನ್ನು ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಐರನ್ ಮಾಡ್ಕೊಂಡು ಬಂದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಹೀಗೆ ಸುತ್ತಲೂ ನಾವು ಇಲ್ಲಿ ಹೊಲಿಲಿಕ್ಕೆ ಅಂದ್ಕೊಂಡು ಇಷ್ಟು ಬಿಟ್ಕೊಂಡಿದ್ವಲ್ಲ, ಈಗ ಇದನ್ನು ಸೇರಿಸಿ ಇದರ ಮೇಲುಗಡೆ ಬರೋ ರೀತಿಯಲ್ಲಿ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಈಗ ಸುತ್ತಲೂ ಕೂಡ ಹೊಲ್ಕೊಂಡ್ಬಂದಿದ್ದೀನಿ. ನೋಡಿದರೆ ಪಿಲ್ಲೋ ಕವರ್ ಕಂಡಂಗೆ ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್. ಏನಾದ್ರು ಪಿಲ್ಲೋ ಕವರಿನ ಸ್ಟಿಚಿಂಗ್ ಬೇಕು, ಕಟಿಂಗು ಸ್ಟಿಚಿಂಗು ಡಿಫ್ರೆಂಟ್ ಟೈಪ್ದು ಅಂತಂದರೆ ಕಾಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ ನೀಟಾಗಿ. ಹಾಗೆ ನೋಡಿ, ಇಲ್ಲಿ ಪೂರ್ತಿ ಸ್ಟಿಚ್ ಮಾಡ್ಕೊಂಬಂದಾಯಿತು. ಇನ್ನೂ ನಮ್ಮ ವಿಡಿಯೋಕ್ಕೆ ನೀವು ಲೈಕ್ ಮಾಡಿಲ್ವಾ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಲೈಕ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ಹೆಚ್ಚು ವೀಡಿಯೋಗಳನ್ನು ಮಾಡಬೇಕು ಅಂತ ಮನಸ್ಸಿಗೆ ಬರುತ್ತೆ, ಮತ್ತು ಲೈಕ್ ಜಾಸ್ತಿ ನೋಡಿದ ಹಾಗೆ ಖುಷಿ ಕೂಡ ಆಗುತ್ತೆ. ನೋಡಿ, ಈಗ ಹ್ಯಾಂಗರನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಹೀಗೆ ತಗೊಂಡು ಇಲ್ಲಿ ಬರೋ ರೀತಿಯಲ್ಲಿ ಹೀಗೆ ಇಟ್ಕೊಂಡು ಇಲ್ಲಿಂದ
ಇಲ್ಲಿ ಒಂದು ಮೇಲ್ಗಡೆ ಸ್ಟಿಚ್ಚನ್ನು ಹಾಕ್ಕೊಬೇಕು. ಇಲ್ಲಿ ನೀವು ಡಬಲ್ ಸ್ಟಿಚ್ಚನ್ನು ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಬರುತ್ತೆ. ಏನಪ್ಪ ಇಷ್ಟು ಹೊಲಿದ್ರೆ ಹೇಗೆ ಆರ್ಗನೈಸರ್ ಆಯಿತು ಅಂತ ಯೋಚನೆ ಮಾಡ್ತಿದ್ದೀರಾ? ಮುಂದೆ ಅದನ್ನು ಹೇಳ್ತೀನಿ. ಫಸ್ಟ್ ನಾವು ಇದನ್ನು ಸ್ಟಿಚ್ ಮಾಡಿಕೊಂಡು ಬಂದುಬಿಡೋಣ. ನೋಡಿ, ಸ್ಟಿಚ್ ಮಾಡ್ಕೊಂಬಂದು ಆಯಿತು. ಇದು ಸ್ಟ್ರೈಟ್ ಸ್ಟಿಚ್ ಆಗಿದ್ದರಿಂದ ನಾನು ಮತ್ತೇನು ಎಕ್ಸ್ಟ್ರಾ ಸ್ಟಿಚ್ ಮಾಡೋದು ತೋರಿಸ್ಲಿಲ್ಲ. ಈಗ ಇದನ್ನು ನಾವು ಉಲ್ಟಾ ತಿರ್ಸ್ಕೊಳ್ಳೋಣ. ಉಲ್ಟಾ ತಿರ್ಸ್ಕೊಂಡು ಆದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ನಾವು ಫೋಲ್ಡ್ ಮಾಡ್ಕೊಬೇಕು. ನಮಗೆ ಎಲ್ಲಿವರೆಗೆ ಬೇಕು ಅಂತ ನೋಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು 2 ಇಂಚ್ ಗ್ಯಾಪ್ ಬಿಟ್ಟುಕೊಂಡು ಅಲ್ಲಿವರೆಗೂ ಫೋಲ್ಡ್ ಮಾಡಿದ್ದೀನಿ. ಈಗ ಏನು ಮಾಡಬೇಕು, ಇಲ್ಲಿಂದ ಇಲ್ಲಿಗೆ ಹಾಗೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. 1 ಅಥವಾ 2 ಹಾಕ್ಕೊಳ್ಳಿ, ಎಂತಂದರೆ ಇದೆಲ್ಲ ಮೇನ್ ಸ್ಟಿಚ್ಗಳೆಲ್ಲ, ಅದಕ್ಕಾಗಿ ಇಲ್ಲಿ ಮತ್ತು ಇಲ್ಲಿ ಈ ಕಡೆ ತುದಿಗೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ, ಹೀಗೆ ಆ ಕಡೆ ಈ ಕಡೆ ಸ್ಟಿಚ್ ಮಾಡಿ ಆಯಿತು. ನಮಗೆ ಇಲ್ಲಿ ದೊಡ್ಡ ಐಟಮನ್ನು ಹಾಕಿಟ್ಕೊತೀನಿ ಅಂತಂದರೆ ಒಂದು ಸಾಕಾಗುತ್ತೆ. ಇಲ್ಲ ನಾವು 1-2 ಪಾಕೆಟ್ ಇರಲಿ ಅಂತ ಆದರೆ ಕರೆಕ್ಟಾಗಿ ನಾವಿಲ್ಲಿ ಮಾರ್ಕನ್ನು ಮಾಡ್ಕೊಬೇಕು. ನಾವು ಬಟ್ಟೆನ 14 ಇಂಚ್ ತೊಗೊಂಡಿದ್ವಿ, ಅರ್ಧ ಇಂಚು ಫೋಲ್ಡ್ ಮಾಡಿ ಹೊಲಿದಿರೋದಕ್ಕೆ ಇದಾಗಿರುತ್ತೆ, ಅಂದರೆ ಅರ್ಧ ಇಂಚ್ ಹೋಗಿರುತ್ತೆ. ನಾವಿಲ್ಲೊಂದು 6.5 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು 6.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಬೇಕು. ಮಾರ್ಕನ್ನು ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಇಲ್ಲಿ ಲಾಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಆವಾಗ ನಮಗೆ ಇಲ್ಲಿ 2 ಪಾಕೆಟ್ಗಳು ಆಗುತ್ತೆ. ಹಾಕ್ಕೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ಇಲ್ಲಿ ಮಧ್ಯ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಿ. ಯಾಕೆ ಜಾಸ್ತಿ ಲಾಕ್ ಮಾಡ್ಕೊಬೇಕು ಅಂತಂದರೆ ನಾವು ಹಿಂಗೆ ಪದೇ ಪದೇ ಅದು ಇದನ್ನೆಲ್ಲ ಹಾಕ್ತಾ ಇರ್ತೀವಲ್ಲ, ಅದನ್ನೆಲ್ಲ ನೀಟಾಗಿ ಇಟ್ಕೊಳ್ಳಿಕ್ಕೆ. ನೋಡಿ, ನಮ್ಮ ಕತ್ತರಿ ಆಗಿರ್ಬೋದು, ಪೆನ್ಸಿಲ್ಗಳಾಗಿರ್ಬೋದು, ಸ್ಕೇಲು, ಹಾಗೆ ಇನ್ನು ನಾವು ಅಬಾಕಸ್ ಇನ್ಸ್ಟ್ರೂಮೆಂಟ್, ಈ ರೀತಿದೆಲ್ಲ ಏನು ಬೇಕೋ ಅದನ್ನು ಹೀಗೆ ಹಾಕ್ಕೊಂಡು ಹೀಗೆ ನೇತು ಹಾಕ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ. ಎಷ್ಟು ಯೂಸ್ಫುಲ್ಲಾಗಿದೆ ಮತ್ತು ಎಷ್ಟು ಬೇಗ ಸ್ಟಿಚ್ ಮಾಡ್ಕೊಬೋದು ಅಂತ ನೋಡಿದ್ರಲ್ವ. ಇನ್ನೂ ನಮ್ಮ ವಿಡಿಯೋಗೆ ನೀವು ಲೈಕ್ ಮಾಡಲಿಲ್ವಾ? ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್, ಅದನ್ನು ಕೂಡ ಫಾಲೋ ಮಾಡಿಲ್ಲ ಅಂದರೆ ನೀವು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಿಮಗೆ ಯಾವ ವಿಡಿಯೋ ಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.